ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುತ್ತು ಮುತ್ತು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಭಲೆ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಕುಕ್ಕರ್ ಕೂಗಿ ಇಷ್ಟೊತ್ತಾದ್ರೂ ಸೌಂಡ್ ಯಾಕಿನ್ನು ಬಂದಿಲ್ಲ ಅಂತ. ಮಧುರ ಅವ್ರ ನಿಮ್ ಮಾತನ್ನ ಅರ್ಥ ಸೂರ್ಯ ಹುಟ್ಟಿ ಇಷ್ಟೊತ್ತಾದ್ರೂ ನೀವ್ಯಾಕಿನ್ನು ಬಂದಿರ್ಲಿಲ್ಲ ಅಂತ. ಅದು ಮಧುರ ಅವ್ರೆ ಒತ್ತರ ನಮ್ಮವ್ವ ಐನವ್ರ ತನಕ ಶಾಸ್ತ್ರ ಕೇಳಕ್ ಹೋಗ್ಬಿಟ್ಟಿದ್ದ. ಐನವ್ರು ನಾಳೆಗೆ ಒಳ್ಳೆ ದಿನ ಅಂತ ಡೇಟ್ ಕೊಟ್ಟವ್ರೆ. ಅದಕ್ಕೆ ನಾಳೆಗೆ ಪುಟ್ಬಲಿ ಸೀಮಂತ ಮಾಡ್ಬೇಕು ಅನ್ಕೊಂಡವಿ. ವಾವ್ ಗೌಡ್ರೆ, ಬೆಳ್ಬೆಳ್ಗೆನೆ ಎಂತ ಒಳ್ಳೆ ಸುದ್ದಿ ಕೊಟ್ರಿ. ಅಣ್ಣಪ್ಪನವ್ರೆ ಬರ್ದೆ ಮಿಸ್ ಮಾಡ್ಬಿಟ್ಟವ್ರಿ. ನೀವು ಬತ್ತಿದಾರಿ ಅಂತ ಒಬ್ಬ ಹುಡುಗ ಬಟ್ಟನೆ ಕ್ಯಾನ್ಸಲ್ ಮಾಡ್ಬಿಟ್ಟಿನಿ. ಏನಪ್ಪ ಏರಿಯಾ ದ್ವಾರಪಾಲಕರು ಟೈಮ್ನ ಪಾಸ್ ಮಾಡ್ಕೊಂಡು ಕೂತಿದಾರಿ. ಐ ಲೈಕ್ ಇಟ್. ಲೇ ರಾಕಿ, ಗೌಡ್ರು ಇಂಡೈರೆಕ್ಟ್ ಆಗಿ ನಮ್ಮನ್ನ ಏರಿಯಾ ವೇಸ್ಟ್ ಬಾಡಿಗಳು ಅಂತ ಇದಾರೆ. ಓ ಮಲೆ ಮಂಗ, ನಿನಗೆ ಮಂಡೆ ಸಮಯ ಇಲ್ಲ. ಅವ್ರು ಇಂಡೈರೆಕ್ಟ್ ಆಗಿ ಹೇಳಿದ್ದಲ್ಲ, ಡೈರೆಕ್ಟ್ ಆಗಿ ಹೇಳಿದ್ದು. ಆದ್ರೂ ನಿಂಗೆ ಮಾಸ್ಟ್ರೆ ಐ ಲೈಕ್ ಇಟ್. ಅರೆ ಕಲ್ಟಿವೇಟ್ರು, ನೀನು ಹಾಫ್ ಮೆಂಟ್ಲಾದ್ರೂ ಸತ್ಯನ ಒಪ್ಕೊಳ್ಳೋ ಏಕೈಕ ವ್ಯಕ್ತಿ ಕೂಡ. ಥ್ಯಾಂಕ್ಸ್ ಗಂಡತಿಮ್ಮ, ನಿಮ್ಮ ಮೇಲೆ ನಿಮಗೆ ಡೌಟ್ ಉಂಟಲ್ಲ. ತೊಂದರೆ ಇಲ್ಲ ನೋಡ್ರಪ್ಪ, ಸರಿಯಾಗಿ ಕೇಳಿಸ್ಕೊಂಬಿಡಿ. ನಾಳೆಗ ನಮ್ಮ ಪುಟ್ಮಲ್ಲಿ ಸೀಮಂತ ಇರೋದ್ರಿಂದ ನೀವಿಬ್ರು ಎಲ್ಲಿಗೂ ಹೋಗ್ಬೇಡಿ. ಒತ್ತರ ನಮ್ಮ ಮಟ್ಟಿ ತಂಗ್ ಬಂದ್ಬಿಡಿ. ಐ ಲೈಕ್ ಇಟ್. ರಿಂಗ್ ಮಾಸ್ಟ್ರೆ, ಬಿಟ್ಟಿ ಊಟ ಸಿಗ್ತದೆ ಆದ್ರೆ ನಾಳೆ ಅಂತದಕ್ಕೆ ಇವತ್ತು ನೈಟೇ ಬಂದು ಸೆಟ್ಲ್ ಆಗ್ತೇವೆ. ಎಂತದ ಸೋರಿ, ಎಂತ ಬಿಟ್ಟಿ ಊಟದ ಬಗ್ಗೆ ಮಾತಾಡ್ತಿದ್ದೆ. ಓಹೋ ಬಜರಂಗಿ ಇನ್ಸ್ಪೆಕ್ಟ್ರೆ, ಸರಿಯಾದ ಟೈಮ್ ಬಂದಿದ್ದೀರಿ. ಬನ್ನಿ ನೋಡಿ, ನಾಳೆಗ ನಮ್ಮ ಪುಟ್ಮಲ್ಲಿ ಸೀಮಂತ ಇಟ್ಕೊಂಡಿವಿ. ನೀವು ನಿಮ್ಮ ಎಂಟ್ರನ್ನ ಕರ್ಕೊಂಡ್ ಬಂದ್ಬಿಡ್ಬೇಕು. ಗೌಡ್ರೆ, ನನ್ನ ಹೆಂಡತಿಯು ತುಂಬು ಬಸ್ರಿ. ನಾನೇ ಅವಳು ಸೀಮಂತ ಮಾಡ್ಲಿಲ್ಲ, ನೀವೆಂತ ಮರ್ರ ಅರ್ಜೆಂಟ್ ಮಾಡ್ತಿದ್ರಿ. ಅದು ನಾಳೆಗ್ ಬಿಟ್ರೆ ಬೇರೆ ಒಳ್ಳೆ ದಿನ ಇಲ್ವಂತೆ. ಅದಕ್ಕೆ ನಮ್ಮವ್ವ ನಾಳೆಗೆ ಮಾಡ್ಬಿಡ ಅಂತ ಹೇಳ್ದ. ಹೌದಾ? ಮಾಡಿ ಯಾವ ಟೈಮಲ್ಲಿ ಎಂತೆಂತ ಮಾಡ್ಕೊ, ಅದನ್ನ ಆಗಳಿಕೆ ಮಾಡ್ಕೊ, ಅಷ್ಟೊತ್ತಿಗೆ ಫಲ ಸಿಕ್ಕುದ. ಮತ್ತೆ ನೀವೆಂತದಕ್ಕೆ ನಿಮ್ಮ ಬುಡಿದಿ ತುಂಬು ಗರ್ಭಿಣಿ ಆದ್ರೂ ಶ್ರೀಮಂತ ಮಾಡ್ಲಿಲ್ಲ? ನನ್ನ ಹೆಂಡತಿ ದಿವಸ ನಂಗೆ ಸೀಮಂತ ಮಾಡ್ತಾಳಲ್ಲ, ಅದಕ್ಕೆ. ಗೌಡ್ರೆ, ನಾಳೆ ಸೀಮಂತಕ್ಕೆ ಭರ್ಜರಿ ಊಟ ಇತ್ತಂದಲೇ ಆಯ್ತು. ಬಜರಂಗ ಇನ್ಸ್ಪೆಕ್ಟ್ರೆ, ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸರಿಯಾಗಿ ಅಡ್ಗೆ ಮಾಡ್ಸಿರ್ತೀನಿ, ಬಂದು ಸರಿಯಾಗಿ ಬಾರ್ಸ್ಕೊಂಡು ಹೋಗ್ಬಿಡಿ. ರೀ ಗೌಡ್ರೆ, ನೀವೇನ್ ಮಹಾ ಸಾಧನೆ ಮಾಡಿದಿನಂತ ಬೀದಿಲಿ ಹೋಗೋ ಬರೋ ಗಂಡಸರನ್ನೆಲ್ಲ ಕರಿತಿದ್ದೀರ್ರಿ. ನೀವು ಮಾಡ್ತಿರೋದು ಸೀಮಂತ ಕಾರ್ಯ. 4 ಜನ ಮುತ್ತೈದರ್ ಕರೀರಿ ಸಾಕು. ಜಾನಿ ಅವ್ರೆ, ಈ ಹೆಂಗಸು ಬಗ್ಗೆ ಇಂಥ ಫಂಕ್ಷನ್ಗೆ ಅಂತಕ್ ಬರ್ತಾರೆ ಗೊತ್ತಾ? ಅವ್ರು ಹೈಕಂಡಿಪ್ಪು ನೆಕ್ಲೆಸ್ ಸೀರೆ ಕಾಮುಕೆ. ಆದ್ರೆ ನಾವು ಗಂಡಸರು ನನ್ನಂತವ್ರಿಗೆ ಕೆಲಸದಲ್ಲಿ ಸಹಾಯ ಮಾಡಕ್ಕೆ. ಸಾರಿ ರಿಂಗ್ ಮಾಸ್ಟ್ರೆ, ಮಾಡಿರುವ ಅಡಿಗೆ ವೇಸ್ಟ್ ಆಗ್ಬಾರ್ದಂತ ಬಂಜಾರೆ ಮುಕ್ಲಿಕ್ಕೆ ಬರ್ತೇವೆ. ಶಿವ, ತಟ ತುಂಬಾ ಹೂ ಹಣ್ಣು ಎಲ್ಲ ತುಂಬಿಟ್ಬಿಡು. ಅಡ ಕಲ್ಟಿವೇಟ್ರು, ಬರೀ ಓಡಾಡ್ಕೊಂಡು ಇರ್ಬೇಡ ಕೂಡ. ಅಡುಗೆ ಮನದಕ್ಕೆ ಹೋಗಿ ನೋಡು. ರಿಂಗ್ ಮಾಸ್ಟ್ರೆ, ನಾನು ಅಡಿಗೆ ಮನೆ ಹೋಗಿ ನೋಡಿದೆ, ಅಲ್ಲಿ ಯಾವ ಲೇಡಿ ಕಾಣಲಿಲ್ಲ, ಸೀದಾ ಓಡಿ ಬಂದೆ. ಅದೋ ಬನ್ನಿ, ನಾನು ಲೇಡಿ ನೋಡು ಅಂತ ಹೇಳಿಲ್ಲ. ಅಡುಗೆ ಭಟ್ರು ಅಡುಗನ ಹೆಂಗ್ ಮಾಡ್ರು ನೋಡು ಅಂತ ಹೇಳ್ದಿ. ಐ ಲೈಕ್ ಇಟ್. ಅಡಿಗೆ ಭಟ್ರು ಅಡಿಗೆ ಹೇಗೆ ಮಾಡ್ತಾರೆ ಅಂದ್ರೆ, ಟವ್ ಹಚ್ಚಿ ಅದ್ರ ಮೇಲೆ ಪಾತ್ರೆ ಇಟ್ಟು ಅದರೊಳಗೆ ನೀರು ಹಾಕಿ ಅದರೊಳಗೆ ಅಕ್ಕಿ ಹಾಕಿ ಬೇಯಿಸೋದಂಗ ನೋಡ್ಬೇಕಾ? ಹೋಗಿ ನಿನಗ್ ಬುದ್ಧಿ ಹೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದ್ ನಿಮ್ಗೆ ಇವತ್ತು ಗೊತ್ತಾಯ್ತಾ ಗೌಡ್ರೆ? ಬಾರಪ್ಪ ಬಾರೋ ಮತ್ರ ಮಿಳ್ಳೆ. ಇವತ್ತು ನೀನು ನಮ್ಮ ಮಟ್ಟಿ ಫಂಕ್ಷನ್ ಬಂದಿದೆ, ಹಾಗಾಗಿ ನಿನಗ್ ಬೈಯೋದು ಇಲ್ಲ ಹೊಡೆಯೋದು ಇಲ್ಲ, ಸುಮ್ಮನೆ ಇದ್ದು ಬಿಡ್ತೀನಿ. ಸುಮ್ನೆ ಇರ್ಲೇಬೇಕು, ಸಂಬಳ ಅಂತೂ ಕರೆಕ್ಟಾಗಿ ಕೊಡಲ್ಲ. ನನ್ಗೆ ಒಡೆಯ ರೈಟ್ ಸಾರ್ ಕೊಟ್ಟಿದ್ದು. ಅಡ 9 ಮಿಳ್ಳೆ ಬಂದು ನಂಟ್ರ ಮುಂದೆ ಯಾಕೆ ಕೂಡ ಮರ್ಯಾದೆ ತೆಗ್ದೆ. ಅಡ್ಗ ಮನೆಗೆ ಹೋಗಿ ಕೆಲಸ ನೋಡ್ಕೋಗು. ಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ. ಐ ಲೈಕ್ ಇಟ್. ರಿಂಗ್ ಮಾಸ್ಟ್ರೆ, ನಮ್ಮ 9 ಮಿಳ್ಳೆ ನಿಮಗೆ ಕೊಂಡಟವಾಗಿ ಚಂದದಲ್ಲಿ ಉಗುದ ಅಲ್ಲ? ಅಡ ಕಲ್ಟಿವೇಟು, ಇವತ್ತಾರು ಹೊಸಿ ಡೀಸೆಂಟ್ ಆಗಿರೋಡ ಮೀಟು. ಗೌಡ್ರೆ ನೋಡಿ, ಬಾಳೆ ಕಂಬ ತಂದೀನಿ. ಗುಡ್ ಕಡ ಕೆಕಬುಲ. ಅಡ ಕೆಕಬುಲ,
ನೀನು ಕೆಲಸ ಮಾಡಿದ್ರೆ ಕತ್ತನ್ನು ಮೀರಿಸ್ಬಿಡ್ತಿದೆ. ಏನ್ ಗೌಡ್ರೆ ನನ್ನ ಕತ್ತೆಗೆ ಹೋಲಿಸ್ತಾ ಇದ್ದೀರಾ? ನಾ ಹೇಳ್ದದ ಹಂಗೆಲ್ಲ ಕೂಡ ಬೆಳಿಗ್ಗೆಯಿಂದ ಎಲ್ಲ ಸಾಮಾನು ನೀನೆ ತಂದು ಹಾಕ್ತಿದೆ ಅಲ್ಲ, ಅದಕ್ಕೆ ಖುಷಿಲ್ಲ ಹಂಗೆ ಹೇಳ್ಬಿಟ್ನಪ್ಪ. ಹಾಗಾದ್ರೆ ಇದೇ ಖುಷಿಲಿ ರಾತ್ರಿಗೆ ಏನಾರು ಹಾಕಿಸ್ತೀರಾ? ರಾತ್ರಿ ಗಂಟೆ ಯಾಕೆ ಕಾಯ್ಬೇಕಡ, ಮಧ್ಯಾಹ್ನ ಊಟಕ್ಕೆ 2 ಲಾಡು ಹಾಕಿಸ್ತೀನಿ ಬಿಡು. ಕಟ್ಟೋಗು. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಯಾಕೆ ಗೌಡ್ರೆ ಫಂಕ್ಷನ್ ಕರೆದ್ಬಿಟ್ಟು ಇವನ್ ಯಾಕೆ ಇಲ್ಲಿ ಬಂದ ಅನ್ನೋ ನೋಡ್ತಾ ಇದ್ದೀರಾ? ನನಗೇನಾದ್ರು ಕೋಪ ಬಂದ್ರೆ ಮುಂಜೆ ವಾಪಸ್ ಹೊಟ್ಟದಾರ್ಯ ಚೆನ್ನಾಗಿ ಬಂದ್ಬಿಟ್ಟು ಮುಯ್ ಕೊಡದ ಹೊಟ್ಟಾಗ್ತೀನಿ. ಎಲ್ರಿಗೂ ಕೈ ಕೊಟ್ಟ ಅಭ್ಯಾಸ, ಮುಯ್ಯಲ್ಲಿಂದ ಕೊಟ್ಟರಿ. ಏನು ಯಾರು ಕಂಬಿಡಿ. ಏನು ಇನ್ಸ್ಪೆಕ್ಟರ್ ಒಬ್ಬರೇ ಬಂದ್ಬಿಟ್ಟಿದ್ದಾರೆ. ನಾನೆಲ್ಲ ಒಬ್ಬನೇ ಬಂದೆ ಬರ್ರೆ, ಒಟ್ಟಿಗೆ ಇವರು ಬರ್ಲಿಲ್ಲ. ಅಯ್ಯೋ, ನಾ ಕೇಳ್ದದು ನಿಮ್ಮ ಹೆಂಡ್ರನ್ಯಾಗ ಕರ್ಕೊಂಬಂದಿಲ್ಲ ಅಂದಿ. ಹೆಂಡ್ತಿ ತುಂಬು ಬಸ್ರಿ, ಮನಿಂದ ಆಚಿ ಬಪ್ಪ ಕಾತಿಲ್ಲ, ಅದಕ್ಕೆ ಪಾರ್ಸಲ್ ತಗೊಂಡಪ್ಪ ಅಂದಳಿ ರೆಡಿ ಆಗಿ ಬಂದಿದ್ದೆ ಕಾಣಿ. ಎಂತ ತಿರುಪೆ ಹತ್ತು ಜನರಿ ನೀವು. ಪಾರ್ಸಲ್ ತಗೊಂಡು ಪಾತ್ರ ಸಮೇತ ಬಂದಿದ್ದೀರಲ್ಲ, ಇದ್ರ ಬದಲು ಗೌರವವಾಗಿ ನಿಮ್ಮ ಹೆಂಡ್ತಿನ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಗರ್ಭಿಣಿ ಹೆಂಡ್ತಿನ ಮನಿಂದ ಆಚಿ ಕರ್ಕೊಂಡ್ ಬಪ್ಕಾಗಂದಳಿ ನೀವೇ ಅಲ್ದ ಹೇಳದ್ದ. ಸೀಮಂತಕ್ಕಂದಳಿ ಕರ್ಕ ಬಂದು ಹೆರಿಗೆ ಆಗಿಬಿಟ್ರೆ ಡಾಕ್ಟ್ರ್ ಇಲ್ಲೇ ಇದ್ರು, ಬಿಟ್ಟಾಗ ಮಾಡಿಸ್ಕೊಟ್ಬಿಟ್ರು. ಏನು ಇಲ್ಲೇ ನಿಂತ್ಕೊಂಡಿದ್ದೀರಲ್ಲ, ನೀವು ಬರೋದಿಲ್ವಾ? ನೀವು ರೆಡಿ ಆಗಿದ್ದೀರಲ್ಲ, ಹೋಗಿ ನಾನು ಆಮೇಲೆ ಬರ್ತೀನಿ. ಎಲ್ಲ ಮುಗಿದ್ಮೇಲೆ ಉಂಡೆಲೆ ಎತ್ತಕ್ಕೆ ಬರ್ತೀರೇನೋ? ಎಲೆ ಎತ್ತೋ ಕರ್ಮ ನನಗಿನ್ನ ಬಂದಿಲ್ಲ ರೀ. ತಟ್ಟೆ ತೊಳೆಯೋ ಕರ್ಮ ಬಂದಿದೆಯೇನೋ? ನಾನು ಹೋಗಿರ್ತೀನಿ, ತಟ್ಟೆ ಬಟ್ಟೆ ತೊಳೆದು ಬನ್ನಿ. ಬರ್ಬೇಕು ಸೆಂಚುರಿ ಗೌಡ್ರು. ಏನು ಮದುವೆ ಗಂಡು ಥರ ರೆಡಿಯಾಗಿ ಬಂದ್ಬಿಟ್ಟಿದ್ದಾರಿ. ಇವತ್ತಾರು ನಿಮ್ಮ ತಲೆ ಮೇಲಿರೋ ಹೆಲ್ಮೆಟ್ ತೆಗೆದು ತಲೆ ತೋರಿಸಿ. ನಾನು ಬಂದಿರೋದು ನನ್ನ ಮಗಳು ಶ್ರೀಮಂತಕ್ಕೆ ಹೆಲ್ಮೆಟ್ ತೆಗೆದು ತಲೆ ತೋರ್ಸಕ್ಕಲ್ಲ. ಇವ್ರ ಕಳೆದಲ್ಲಿ ನೀವು ಎಕ್ಸ್ಪರ್ಟು ಅಂತ ಗೊತ್ತು ಕಂಬಿಡಿ. ಚಡ್ಡಿ ಬನ್ನಿ ಏನೋ ಗುಣದಂಗಾಯ್ತು. ಹಟ್ಟಿ ಬಾಗಲ್ ಗಂಟ ಬಂದಿದ್ದಾರಿ. ನನಗೊಂದು ಆಶೀರ್ವಾದ ಮಾಡಿಬಿಟ್ಟು ಒಳಕ್ಕೆ ಹೋಗಿ ನಿಮ್ಮ ಮಗಳನ್ನ ನೋಡ್ಕೊಂಬನ್ನಿ ಅಂದಿ. ಏಯ್, ನನ್ನ ಜೀವ ಇರೋರ್ಗು ನಿಂಗೆ ಆಶೀರ್ವಾದ ಮಾಡೋಕ್ಕಿಲ್ಲ. ಸೆಂಚುರಿ ಗೌಡ್ರಿ, ಇಂಥ ಟೈಮ್ಲು ಈ ಪಟ್ಟಿ ಆಟ ಬೇಕಾ? ಇದು ನಿಮಗೆ ಸೂಟ್ ಆಗಲ್ಲ. ಎಂಥ ಟೈಮಲ್ಲೂ ನಾ ಹಿಂಗೆ ಇರೋದು. ಆದರೂ ಅಷ್ಟು ನಗ್ನಗ್ತಾ ಇರಿ. ಅಕ್ಕ, ಬೇಕಾದಷ್ಟು ಆಗೋಯ್ತು ಕಂಬಿಡಿ. ಸೈಡಲ್ಲಿ ಚೇರ್ ಹಾಕೊಂಡು ಇದೇ ಥರ ಅಲ್ಲಿ ಕಿಸ್ಕೊಂಡು ಸೈಲೆಂಟಾಗಿ ಕೂತ್ಕೊಂಬಿಡಿ. ಅದನ್ನ ನಿನ್ನ ಹತ್ರ ಹೇಳ್ಸ್ಕೋಬೇಕಾಗಿಲ್ಲ, ನನಗೆ ಗೊತ್ತದೆ. ಶ್ರೀಮಂತಗೆ ಎಂತೆಲ್ಲ ಸ್ವೀಟ್ಸ್ ಬೇಕಂತ ಕೇಳಲಿಕ್ಕೆ ಮರ್ತೆ. ಬೇಕಲ್ಲ ಇಷ್ಟು ಹೇಳಿ. ಬರ್ಕಳ ಹೇಳ್ತೀನಿ. ಪೆಪರ್ಮೆಂಟು, ಶುಂಠಿ ಪೆಪರ್ಮೆಂಟು, ಮಾದೇಶನ್ ಬೆಡ್ತ ಸಿಕ್ಕೋ ಬತಾಸು. ಐ ಲೈಕ್ ಇಟ್. ಕ್ಯಾಚ್. ಜಾನಿ ಇಲ್ಲೇ ಕೂತಿದ್ದೀರಾ? ನೀನು ರೋಡಲ್ಲಿ ಬಿದ್ಕೊಂಡು ಒದ್ದಾಡ್ಲಾ? ನಿಮಗ್ ತಲೆ ಕೆಟ್ಟಿದೆ ಅಂತ ಕನ್ಫರ್ಮ್ ಆದ್ರೆ ಅದೇ ಕೆಲಸ ಮಾಡಿ. ನೀವು ಹೀಗೆ ಆಡ್ತಾ ಇದ್ರೆ ನಾನು ಹಾಗೆ ಮಾಡ್ಬೇಕಾಗುತ್ತೆ. ಜಾನಿ, ಆ ವಿಷಯ ಬಿಡಿ. ಇಲ್ಲಿ ನೋಡಿ, ಪುಟ್ಮಲೆ ಅವ್ರ ಸೀಮಂತ ಕೊಡಕ್ಕೆ ಸೀರೆ ತಗೊಂಡ್ಬಂದಿದ್ದೀನಿ. ಅಷ್ಟೇ ಅಲ್ಲ, ಫಂಕ್ಷನ್ಗೆ ಹೋಗಕ್ಕೆ ಸೀರೆ ಒಡವೆ ಸೆಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗಿ ರೆಡಿ ಆಗೋಣ. ಸೀಮಂತ ಪುಟ್ಮಲ್ಲಿ ಅವ್ರದ ನಿಂದ? ಯಾಕೆ ಡೌಟು? ಪುಟ್ಮಲ್ಲಿ ಅವ್ರಿಗಿಂತ ಹೆಚ್ಚಾಗಿ ನೀನೇ ರೆಡಿ ಆಗೋ ತರ ಕಾಣ್ತಿದ್ಯಾ? ನಾನು ಗ್ರೂಮಿಂಗ್ ಕ್ಲಾಸ್ ನಡ್ಸೋಳು. ಯಾವ ಫಂಕ್ಷನ್ಗೆ ಹೇಗ್ ಹೋಗ್ಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ಯಾ? ಇಲ್ಲ, ನಾನೇ ತೀರ್ಪು ತಗೊಂಡಿದ್ದೀನಿ. ಈ ತರ್ಲೆ ಪ್ರಶ್ನೆ ಕೇಳಿ ಟೈಮ್ ವೇಸ್ಟ್ ಮಾಡೋ ಬದಲು ಬನ್ನಿ ಹೋಗಿ ರೆಡಿ ಆಗೋಣ. ನಾನು ಎಲ್ಗೂ ಬರಲ್ಲ. ಜಾನಿ, ಯಾಕೆ ಹೀಗೆ ಆಡ್ತಿದ್ದೀರಾ? ಗೌಡ್ರು ನೆನ್ನೆ ತಾನೇ ಬಂದು ನೀವು ಬರ್ಲೇಬೇಕು ಅಂತ ಹೇಳಿಲ್ವಾ? ಈಗ ನೀವು ಬರಲ್ಲ ಅಂದ್ರೆ ಪುಟ್ಮಲೆಯವ್ರ ಗೌಡ್ರಿಗೆ ಇಬ್ರಿಗೂ ಬೇಜಾರಾಗುತ್ತೆ. ಯಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನು ಎಲ್ಗೂ ಬರಲ್ಲ. ಆಯ್ತು ಬಿಡಿ, ಇಲ್ಲೇ ಬೀದಿಲ್ ಬಿತ್ಕೊಂಡು ಒರ್ಲಾಡಿ, ನಾನು ಹೋಗ್ತೀನಿ. ಗಂಡ ಅನ್ನೋ 4 ಕಣೆ ಮರ್ಯಾದೆ ಇಲ್ಲ. ಚಾಲಕಣಿ ಸಂಪಾದನೆ ಮಾಡಿದ್ರೆ ಕೊಟ್ಟಿರೋರ ಏನೋ? ನೀವ್ ಯಾವಾಗ ಬಂದ್ರೋ? ನಿಮ್ಮ ಹೆಂಗಸರು ಯಾಕಂದ್ರೆ ಜೂಗುದು ಉಪ್ಪಿನಕಾಯಿ ಹಾಕ್ತಿದಾರ, ಅವಾಗಲೇ ಬಂದ್ಬಿಟ್ಟೆ. ಯಾರು ಇಲ್ಲಿ ಕರೆದಿದ್ದು? ಗೌಡ್ರು ಸೀಮಂತಕ್ಕೆ ಕರ್ತಿದ್ದಾರೆ ನೋಡಿ. ಸೀಮಂತಕ್ಕೆ ಯಾವತ್ತು ಒಂಟಿಯಾಗಿ ಹೋಗ್ಬಾರ್ದು, ಜೋಡಿಯಾಗಿ ಹೋಗ್ಬೇಕು. ಬನ್ನಿ ಹೋಗೋಣ. ರೀ ಡಾಕ್ಟ್ರೆ, ನಿಮ್ಮನ್ನ ಕರೆದಿದಾರ ತಾನೆ, ಸುಮ್ಮನೆ ಹೋಗಿ. ನಾನು ಅವಾಗಲೇ ಹೋಗಿ
ತಿಂಡಿ ತಿನ್ಕೊಂಡು ಬಂದಿದ್ದೀನಿ. ಮತ್ತೋದ್ರೆ ಬಜರಂಗ್ ಇನ್ಸ್ಪೆಕ್ಟ್ರು ಯಾರ ತನ್ನ ಮೇಲೆ ಬೀಡು ಹಾಕೋಣ ಅಂತ ಕಾಯ್ತಿರ್ತಾನೆ. ಇನ್ನು ಆ ಸೂರಿ ಮತ್ತೆ ರಾಕಿ ನಂಗೆ ಅವ್ರ ಕಂಪ್ನಿ ಬೋರ್ ಆಗತ್ತೆ ಮಾರ್ರೆ. ಸೊ ನಂಗೆ ಒಂಥರ ಹಿಂಸೆ. ನೀವೇ ಟೈಮ್ ಪಾಸ್ ಆಗತ್ತೆ ನೋಡಿ. ಡಾಕ್ಟ್ರೆ, ಟೈಮ್ ಪಾಸ್ ಮಾಡೋದಕ್ಕೆ ನಾನು ಕಾರ್ಟೂನ್ ತರ ಕಾಣ್ತೀನೇನ್ರಿ? ಏನು ನೀನ್ ಅದೇ ಡಾಕ್ಟ್ರೆ, ನನ್ನ ತಲೆ ಕೆಟ್ಟು ಕೆರೆ ಹಿಡ್ದೋಗಿದೆ. ಇನ್ನೂ ತಲೆ ಕೆಡಿಸ್ಬೇಡಿ, ಸುಮ್ಮನೆ ಹೊರಟಾಗೆ. ಇದಕ್ಕೆ ನಾನು ಅವತ್ತು ಬಡ್ಕೊಂಡಿದ್ದು. ಯಾವುದೇ ಕಾರಣಕ್ಕೂ ಮಾತ್ರ ಡಿಸ್ಕಂಟಿನ್ಯೂ ಮಾಡಬೇಡ. ಡಿಸ್ಕಂಟಿನ್ಯೂ ಮಾಡಿದ್ರೆ ಹೈಪರ್ ಟೆನ್ಷನ್ ಅನ್ನೋದು ತುಂಬ್ಕೊಂಡ್ಬಿಡುತ್ತೆ ಅಂತ. ತುಂಬ್ಕೊಂಡ್ಬಿಟ್ಟಿದೆ ಇವಾಗ. ಡಾಕ್ಟ್ರೆ, ಹೋಗ್ತೀನಿ, ಬರಲ್ಲ ಇವಾಗ. ಮಧುರವ್ರ ಬಂದ್ರೆ ಬನ್ನಿ ಬನ್ನಿ. ಹೆಣ್ಮಕ್ಳು ಬಂದ್ಬಿಟ್ರೆ ಬಾಯಲ್ಲಿ ಬಾದಾಮ್ ಪೌಡ್ರ್ ಹಾಕ್ಕೊಂಡಂಗೆ ಆಡ್ತಾನೆ ಚಡ್ಡಿ ನನವಾಗ. ಏನ್ ಸಂಚುರಿ ಗೌಡ್ರು, ಏನೋ ಗೋಣೆ ಕಂಡಂಗಾಯ್ತು. ಗೌಡ್ರೆ ಅವ್ರು ಗೊಣಗ್ಲಿಲ್ಲ, ನಿಮಗ್ ತುಪ್ಪಕ್ಕಂತ ಉಗಿದ್ರು. ನಿಮ್ಗೂ ಕೇಳಿಸ್ಬಿಡ್ತಾ? ಮಧುರ ಬನ್ನಿ ಬನ್ನಿ. ಅವ್ರು ಯಾನ್ ಹೇಳಿದ್ರು ನೀವು ತಲೆ ಕೆಡಿಸ್ಕೊಬೇಡಿ. ನೀವು ವಯಸ್ಸಾದವ್ರೆ ಹೆಂಗ ನಮ್ಮಂತ ಹೆಂಗಾಗಿರೋರ್ನ ನೋಡ್ಬಿಟ್ರೆ ಹುರ್ಕೊಂಡ್ಬಿಡ್ತಾರೆ. ಎಲ್ಲ ಅಣ್ಣಪ್ಪನವ್ರು ಬರ್ನಿಲ್ಲ. ಗೌಡ್ರೆ ಅವ್ರೇನ್ ಚಿಕ್ಕ ಮಗುನ ಕೈ ಹಿಡ್ದು ಕರ್ಕೊಂಬರಕ್ಕೆ ಬರ್ಬೇಕು ಅನ್ಸಿದ್ರೆ ಬರ್ತಾರ ಬಿಡಿ. ಅಯ್ಯೋ ನೀವು ಬಂದ್ಮೇಲೆ ಅವ್ರು ಬರ್ದಿದ್ರೆ ಏನೂ ಆಗಲ್ಲ ಕಂಬಿಡಿ. ಅಯ್ಯ ನೀವು ಬಂದಿದಾರಲ್ಲ ಅವ್ರು ಬರ್ತಾರೆ ಬುಡಿ ಅಂದಿ. ಮಧುರ ಅವ್ರೆ, ನೀವು ಯಾವಾಗಲ ಶ್ರೀಮಂತ ಮಾಡಿಸ್ಕೊಳ್ಳೋದು? ಅವಳು ಬಸರಾದಾಗ ದನ ಕಾಯಣೆ ಅಡ್ಗೆ ಮನೇಲಿ ಏನ್ ಕೆಲ್ಸ ಅದ ಅಂತ ನೋಡೋದ್ ಬಿಟ್ಬಿಟ್ಟು ಇಲ್ಲಿ ಅರಟೆ ಹೊಡಿತಾ ನಿಂತ್ಕೊಂಡಿದೆಯಾ? ಅವಾಗ ನೋಡ್ಕೊಂಬಂದಿ ಎಲ್ಲ ಪಸಂದಾಗ ಆಯ್ತಾ ಅದ. ಅಡುಗೆ ಮನೆಗೆ ಹೋಗ್ಬಿಟ್ರೆ ಇಲ್ಲಿ ಜಡೆಗಳ ಜೊತೆ ಮಾತಾಡಕ್ ಹಾಕಿಲ್ವಲ್ಲ, ಅದಕ್ಕೆ ಇಲ್ಲೇ ಬಡ್ಕೊಂಡು ನಿಂತ್ಕೊಂಡವ್ರೆ. ಬೀಗ್ರೆ ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಯಾಕೆ ಗಾಳಿ ತಣ್ಣಗಿತ್ತಲ್ಲ, ಅದಕ್ಕೆ ಇಲ್ಲೇ ಇದ್ದೆ. ನೀವ್ ಬಂದಿದ್ ನಂಗೆ ಸಾಣೆ ಖುಷಿ ಆಯ್ತು. ಅಯ್ಯೋ ನಾನು ಬಂದಿದ್ದೆ ನಿಮ್ಗೋಸ್ಕರ ಅಲ್ವರ. ಅಂಕಲ್ ಮನೆ ಬಾಗ್ಲ ತನಕ ಬಂದಿದ್ದೀರಾ, ಮನೆ ಒಳಗೂ ಬಂದ್ಬಿಡಿ. ಆಗ ಪುಟ್ಮಲ್ಲಿಗೂ ಖುಷಿ ಆಯ್ತದ. ಅಯ್ಯೋ ಇಲ್ಲೇ ನಾವಿಬ್ರು ಕುತ್ಕೊಂಡು ಖುಷಿಯಾಗಿ ಮಾತಾಡೋಣ ಬಿಡಿ. ನೀವು ಪದೇ ಪದೇ ಒಳಗೆ ಬಂದಿದ್ರೆ ನಂಗೆ ಬಹಳ ಬೇಜಾರಾಯ್ತು. ಅಂಕಲ್ ಒಳ್ಳೆ ಕಾರ್ಯ ನಡೆಯುವಾಗ ಯಾರು ಬೇಜಾರ್ ಮಾಡ್ಕೋಬಾರ್ದು. ಎಲ್ರು ಖುಷಿಯಾಗಿ ಪುಟ್ಮಲಿಯರ್ ಸೀಮಂತನ್ ಮಾಡೋಣ. ಬಾ ಮಗಳೇ, ಕೂಸುನ ರೆಡಿ ಮಾಡೋ. ಬನ್ನಿ ಆಂಟಿ. ಮಧುರ ನಾನು ಬರ್ಲೆ. ನೀನ್ ಯಾಕೆ ಕೂಡ ಬಂದೆ? ಗೌಡ್ರೆ ಅದೆಲ್ಲ ಹೆಂಗಸ್ರು ಮಾಡೋ ಕೆಲ್ಸ, ನೀವ್ ಯಾಕೆ ಬರ್ತೀರಾ? ಹೋಗ್ ಗಂಡಸ್ರು ಮಾಡೋ ಕೆಲ್ಸ ಮಾಡಿ. ಜಾನಿ ಬಾಯ್, ನೀವು ಎಂಥದಕ್ಕೆ ಕಳ್ಳ ಕೃಷ್ಣನ ನಮ್ಮನ್ನ ಎನ್ಕುದು? ನಿಮ್ಗೆ ಕೂಡ ಒಳಗೆ ಬರ್ಬೋದಲ್ಲ. ನಾನು ಎಲ್ಗೂ ಬರಲ್ಲ, ನೀನು ಹೋಗು. ಅಯ್ಯ ನಮ್ ಗೌಡ್ರು ಅಪರೂಪಕ್ಕೆ ಜಪ್ನತನ ಬಿಟ್ಟು ಎಲ್ರಿಗೂ ಊಟ ಹಾಕ್ಸ್ತವ್ರೆ, ಯಾಕೆ ಬರಲ್ಲ? ನಾನು ಊಟಕ್ಕೆ ಕಾಯ್ಕೊಂಡು ನಿಂತಿಲ್ಲ ಕಣ್ರಯ್ಯ, ನೀವು ಹೋಗಿ. ಅಣ್ಣಪ್ಪನವ್ರೆ, ಸೀಮಂತ ನಡೀತಾ ಇರೋದು ಒಳಗೆ, ನೀವು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದಾರಿ? ಆಮೇಲೆ ನೋಡಿದ ಜನ ನಾನು ನಿಮ್ಮನ್ನ ಉಣ್ಣ ಕರೆದಿಲ್ಲ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಬನ್ನಿ ಒಳಕ. ಗೌಡ್ರೆ, ನಾನು ಎಲ್ಗೂ ಬರಲ್ಲ, ಹೋಗಿ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಅಯ್ಯ ನಮ್ಮ ಮಾಡೋ ಕೆಲಸನ ನೀವು ನೋಡಿ ಕಲ್ತ್ಕೊಳ್ಳಿ ಅಂತ ನೀವು ಒಳಗೆ ಕರಿತಾ ಇರೋದು. ಬನ್ನಿ ಅಣ್ಣಪ್ಪನವ್ರೆ. ಅಯ್ಯ ಬನ್ರಿ. ಗೌಡ್ರೆ, ಜಾನಿ ಅವ್ರನ್ನಂತಕ್ಕೆ 420 ಕೇಸಲ್ಲಿ ಸಿಕ್ಕಾಯ್ಕೊಂಡು ಕಳ್ಳನ್ ಹೇಳ್ಕೊಂಡ್ ಬಂದಂಗೆ ಹೇಳ್ಕೊಂಬತ್ತಿದ್ರಿ. ಬಸರಂಗಿ ಇನ್ಸ್ಪೆಕ್ಟ್ರೆ, ಈಗ ಅಣ್ಣಪ್ಪನವ್ರನ್ನ ಕಳ್ಳ ಕೃಷ್ಣ ಅಂತಾನೆ ಕರಿಬಹುದು. ಗೌಡ್ರೆ ಏನ್ ಮಾತಾಡ್ತಿದ್ದೀರಾ? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಹೇಳುದ್ನಲ್ಲ ಮಧುರ ಅವ್ರ, ಅಣ್ಣಪ್ಪನವ್ರು ಎಳ್ಕೊಂಬರಕ್ ಹೋಗಿದ್ದಿ ಅಂತ. ಇನ್ ಎಲ್ಲಿಗೂ ಹೋಗ್ಬೇಡಿ, ಇಲ್ಲೇ ರೀ, ನಾವೀಗ ಆರತಿ ಮಾಡ್ತೀವಿ. ಆಯ್ತು, ನಿಮ್ಮನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅಂದ್ರೆ ನೀವು ಹೇಳೋದ್ಮೇಲೆ ಜಾಗ ಬಿಟ್ಟು ಎಲ್ಲಿಗೂ ಕತ್ಲಲ್ಲ, ಇಲ್ಲೇ ನಿಂತ್ಕೊತೀನಿ ಏನ್ದಿ.
ಗೌಡ್ರೆ ಬನ್ನಿ ಇಲ್ಲಿ. ಸೊಳ್ಳೆ ಕರಿಬಯ್ಯ, ಅಲ್ಲಿ ಪುಟ್ಟಗಣ್ಣಿಗೂ ರಿಂಗು ಮಾಸ್ಟ್ರಿಗೂ ಶಾಸ್ತ್ರ ನಡೀತಾ ಉಂಟು. ನೀವೆಂತ ನಿಂತಲ್ಲಿ ಕನ್ಸು ಕಾಣ್ತಾ ಇದ್ದೀರಾ? ಕನ್ಸನ್ನು ಒಂದಾಗಕ್ಕೆ ಬಿಡಲ್ಲ ಎಂತಾದ್ರು ಅಂದ್ರ ಅಂದೆ ಏನು ಈಗ. ನೀ ಪರವಾಗಿಲ್ಲ. ಗೌಡ್ರೆ ಹಿರಿಯರ ಆಶೀರ್ವಾದ ತಗೊಳ್ಳಿ. ನೀವು ಹೇಳಿದ್ಮೇಲೆ ತಗೊಳ್ಳೋದು ಯಾಕಂಬಿಡಿ. ಅವಾಯ್ ಆಶೀರ್ವಾದ ಮಾಡು. ಹೇಳು ಕೂಸು, ಅವಳಿ ಜವಳಿ ಮಕ್ಕಳಾಗ್ಲಿ. ದನಕಾಯನೆ ಬೀಗ್ರ ಆಶೀರ್ವಾದ ತಗೋಣ. ಸೆಂಚುರಿ ಗೌಡ್ರೆ, ನಿಮ್ಮನ್ನ ತಾತನ್ ಮಾಡ್ತಾವನಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ತಿರ್ತೀವಿ ಒಂದೇ ಉದ್ಧಾರ. ಗೆಂಡತಿಮ್ಮ, ದೇವರಿಗೆ ನೈವೇದ್ಯ ಇಟ್ಟಾಕೆ ಪುಟ್ಟಕ್ಕನ ಕೈಯಿಂದ ಎಲ್ಲವನ್ನು ಮುಟ್ಟಿಸಿದಾಯ್ತು, ಆಶೀರ್ವಾದ ತಗೊಂಡಾಯ್ತು. ಇನ್ನಾದರೂ ಬಂಜಾರಿ ಮುಖಬೋದಾ? ಇನ್ನಾಗ್ತಡ ಎಲ್ಲ ಉಣ್ಣಾಕ್ ನೋಡ್ರಿ. ಬೀಗ್ರೆ, ಇನ್ನೇ ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ಬನ್ನಿ ಒಳಿಕೆ. ಇಲ್ಲ, ನಾನು ಬರಲ್ಲ. ನನ್ನ ಮಗಳು 2 ಸ್ವೀಟ್ ತಿನ್ನಿಸ್ಬಿಟ್ರೆ ಸಾಕು. ಅಲ್ಲ, ಎಲ್ಲ ಇಷ್ಟು ಸಂತೋಷವಾಗಿರ್ಬೇಕಾರೆ ನೀವ್ಯಾಕೆ ಮುಖನ ಗಂಟಿಕೊಂಡಿದ್ದೀರಿ? ಏನ್ ನಿಮ್ ಪ್ರಾಬ್ಲಮ್ಮು? ನೀನೇ ನನ್ನ ಪ್ರಾಬ್ಲಮ್ಮು. ಪಾಠ ಮಾಡೋದು ಬಿಡಲ್ಲ. ಈಗ ನಾನು ನಿಮ್ ತಮ್ಮ ಒಂದು ವಿಷಯ ಹೇಳ್ಬೇಕು ಅಂತ ಅವನಿ. ನೀನೇನು ಹೇಳೋದು? ಬೇರೆಯವ್ರು ಹೇಳಿದ್ರೆ ಆಗಲ್ವಾ? ಬೀಗ್ರೆ, ನನ್ನ ಕೂಸಿನ ಬಾಣಂತನನ ನಮ್ಮೂರಲ್ಲೇ ಮಾಡ್ಬೇಕು ಅಂದ್ಕೊಂಡಿವ್ನಿ. ಇದಕ್ಕೆ ನಿಮ್ಮ ಅಭ್ಯಂತರ ಏನು ಇಲ್ಲ ತಾನೆ? ಮಾಡಿ, ಧಾರಾಳವಾಗಿ ಮಾಡಿ. ಕೂಸಿನ ಬಾಣಂತನ ನಿಮ್ಮೂರಲ್ಲೇ ನಡೀಲಿ. ನಾನು ಆಗಾಗ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತಿರ್ತೀನಿ. ಅಮ್ಮ ಪುಟ್ಮಲಿ, ನಿನ್ನ ಬಿಟ್ಬಿಟ್ಟು ಹೆಂಗೆಮ್ಮ ಇರ್ಲಿ? ಬಾಬಣ್ಣ, ನಂಗೂ ಅಷ್ಟೇಯ. ನಿಮ್ಮನ್ ಬಿಟ್ಟಿರಕ್ಕೆ ಕಷ್ಟ ಆಯ್ತದೆ. ಅದಕ್ಕೆ ಶನಿವಾರ ಭಾನುವಾರ ಅಂಗಡಿ ಬಾಗ್ಲಾಕಂದು ಊರಿಗೆ ಬಂದ್ಬಿಡಿ. ಆಯ್ತು ಕಮ್ಮೆ, ನೀ ಹೇಳ್ದಂಗೆ ಮಾಡ್ತೀನಿ. ಸರಿ ಬಾಬಣ್ಣ. ಅವಾಯ್, ನನ್ನ ಹೆಂಡ್ರನ್ನ ಹೊಸಿ ಹುಷಾರಾಗಿ ನೋಡ್ಕೊ. ದೋ ದನಕಾಯನೆ, ನನ್ನ ಕೂಸನ್ ಹೆಂಗ್ ನೋಡ್ಕೋಬೇಕು ಅಂತ ನಿನ್ನಿಂದ ನಾನು ಹೇಳ್ಸ್ಕೊಳ್ಳ. ಗೌಡ್ರೆ, ಆಂಟಿ ಪುಟ್ಮಲಿಯವ್ರನ್ನ ನಿಮ್ಕಿಂತ ಚೆನ್ನಾಗಿ ನೋಡ್ಕೋತಾರೆ, ನೀವ್ ವರಿ ಮಾಡ್ಕೋಬೇಡಿ. ಮಧುರವ್ರೆ, ಆಗಾಗ ನಮ್ಮ ಮಟ್ಟಿ ಚರ್ಕ ಒಂಚೂರು ಕಣ್ಣಾಯಿಸಿ. ಅಲ್ಲೇ ಇದ್ರು ಓಕೆ. ಆಮೇಲೆ ಪುಟ್ಮಲಿ ಸ್ವಲ್ಪಕ್ಕೂ ಶಾಕ್ ತಕೋಬೇಡ ಕಮ್ಮೆ. ಮರಿಗೌಡನು ನೋವಾಗ್ಬಿಡ್ತದೆ. ನಾ ಹೇಳೋದ್ನ ಹೊಸ ವಿವೇಕದಿಂದ ಅರ್ಥ ಮಾಡ್ಕೊ. ನಾಂದದು ಯಾವಾಗ್ಲೂ ನಿಮ್ ಕಣ್ಣು ನಮ್ಮ ಮಟ್ಟಿ ಮೇಲಿದ್ರು ಓಕೆ ಅಂದಿ. ನನ್ನ ಹೆಸರು ಶ್ರೀರಾಮಚಂದ್ರ ಅಂತ. ನಾ ಶ್ರೀರಾಮನ್ ತರನೇ ಇರ್ತೀನಿ. ಪುಟ್ಮಲಿಯವ್ರೆ, ನಿಮ್ ಮನೆನ ಯಾರು ಎತ್ಕೊಂಡು ಹೋಗಲ್ಲ. ನಿಮ್ ಆರೋಗ್ಯ ನೋಡ್ಕೊಳ್ಳಿ. ಸರಿ ಮಧುರವ್ರೆ, ಟಾಂಕು. ಪುಟ್ಮಲಿಯವ್ರೆ, ಅದು ಟಾಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರಿ ಚಾಡ. ಒಂದಾಯ್ತು, ನಡಿ ಹೋಗು. ಬಾಬಣ್ಣ ಹುಷಾರು, ಆರೋಗ್ಯ ನೋಡ್ಕೊಳ್ಳಿ. ನೀನು ಅಷ್ಟೇ ಫೋನ್ ಮಾಡ್ತಾರೆ. ಜೋಪಾನ ಕಮ್ಮೆ. ಮರಿಗೌಡ ಹುಷಾರು. ಬಾಬಣ್ಣ, ಪುಟ್ಟು ಬಾಯ್ ಬಾಯ್. ಪುಟ್ಮಲಿ ಬಾಯ್ ಬಾಬಣ್ಣ, ಬಾಯ್ ಮಧುರವ್ರೆ, ಬಾಯ್ ಕಮ್ಮೆ, ಬಾಯ್. ಬಾಯ್. ಅಣ್ಣಪ್ಪನವ್ರೆ, ಪುಟ್ಮಲಿ ಊರಿಗೆ ಹೋಗಾಯ್ತು.
ಈಗ ಯಾರು ಟಾಟ ಮಾಡ್ತಾ ಇದ್ದಾರೆ ಮಧುರ ಬರ್ರಿ ಹೋಗು.